ಕಲಾ ಪ್ರೇಮ ಬಂಧು ಬಾಂಧವರಲ್ಲಿ ಸಾವಿನ ಪ್ರಾರ್ಥನೆ ಹುಡುಗಿಯರಿ ಮಾಯಕ ತಂದಾರೆ ಆಮಲ್ಲ ಇದ್ರ ಗಟ್ಟು ಸರಿಜೋಡಿ ಕೆಲವೊಂದು ಬಹಳಷ್ಟು ಮಾರ್ಮಿಕವಾಗಿ ವಿಷಯಗಳನ್ನ ಹಾಡಿ ಮಾರ್ಮಿಕವಾಗಿರ್ತಕ್ಕಂಥ ವಿಷಯಗಳನ್ನ ಚರ್ಚೆ ಮಾಡಿ ಹೋಗಿರ್ತಮ್ಮ ಹೋಗಿ ಗಾಡ್ಯಾಗ ಕೂತಾರಪ್ಪ. ಅದೇ ರೀತಿ ನಮ್ಮ ಗುರುಜಿಯಾಗಿರ್ತಕ್ಕಂಥವ್ರು ಬಹಳ ಚಂದ ವಿಷಯಗಳನ್ನ ಕೊಟ್ಟಾರು. ಏನ್ ಮಾತಾಡ್ರು? ಒಂದು ಪಾಳ್ಯದೊಳಗೆ ಗಂಡ ಮಗ ಹೆಚ್ಚಾಗಬೇಕು, ಹೆಣ್ಣು ಮಗಳು ಹೆಚ್ಚಾಗಬೇಕು. ಆ ವಿಷಯ ಅಲ್ಲೇ ಹಿಂದೆ ಸರಿಸಿಟ್ಟು ಮಾತ್ರ ಮುಂದಿನ ಪಾಳ್ಯಕ್ಕೆ ಗಂಡ ಹೆಚ್ಚು ಹೆಣ್ಣು ಹೆಚ್ಚು ಅಂತಕ್ಕಂಥ ವಿಷಯಕ್ಕೆ ಬರ್ರಿ. ಅದನ್ನಲ್ಲೇ ಬಿಟ್ಟು ಮತ್ತೆ ಮುಂದಿನ ಪಾಳ್ಯಕ್ಕೆ ಹರಿದಿರ್ತಕ್ಕಂಥ ತಂದೆ ಹೆಚ್ಚು ಏನು ತಾಯಿ ಹೆಚ್ಚು ಅಂತಕ್ಕಂಥ ವಿಷಯಕ್ಕೆ ಬರ್ರಿ ಅನ್ನುವಂತ ಮಾತನ್ನ ಹೇಳ್ಯಾರು. ಇನ್ನೊಂದು ಹೇಳ್ಯಾರ ಅವರು ಏನತ್ತ? ಏನು ಹುಡುಗಿ ಹೆಚ್ಚು ಏನು ಹುಡುಗಿ ಹೆಚ್ಚು? ಹುಡುಗಿ ಹೆಚ್ಚು ಏನು ಹುಡುಗಿ ಹೆಚ್ಚು? ಎಲ್ಲಾ ವಿಷಯಗಳನ್ನ ಮಾತಾಡಬೇಕಾಗ್ತದ, ಸಮಯನ ಕೊಡಬೇಕಾಗ್ತದ. ಎಷ್ಟು ಬೇಕು ಅಷ್ಟೇ ಮಾತಾಡೋಣ. ಕಾಚಿ ಬರ್ತೈತೆ ಅಡ್ಡಿ ಕ್ಯಾರ್ಕೋರಿ ಹೌದಿಲ್ಲ? ಯಾಕಪ್ಪ ಅಂತಂದ್ರೆ ಸರಿಜೋಡಿ ಕೆಲವೊಂದರೊಂದು ಮಾತು ಹೇಳಿದ್ರು. ಏನ್ ಹೇಳ್ರು? ನಾವೊಂದು ಮಾತು ಕೇಳಿನ ಅವ್ರಿಗೆ. ಏನತ್ತ? ಏನು ಕೇಳಿದ್ದೆ ಅಂತ ಕೇಳಿದ್ರ, ಇವತ್ತು ಪಾರ್ವತಾದೇವಿ ನಿಲಿಗೇರಿ ಬೆಟ್ಟಕ್ಕೆ ಹೋಗಿ ಘರ್ಷಣೆ ಕೇಳ್ರಿ. ಸಾರಿ ಇಲ್ಲ ಸರ್, ಸಾರಿ ಸರ್, ಇನ್ನೊಂದು ಎರಡು ಪ್ರಶ್ನೆ ಬರೀದ್ರು ಲೇಟ್ ಆಯ್ತು. ಈಗ ಕೇಳೇ ಬಿಡ್ತೀನಿ, ಬರ್ಕೊಂಡು ಬಿಡಿ ಸರ್. ಇಲ್ಲ ಮೈಕ್ ತಗೋರಿ ನೀವು. ನಂದು ಹಾಕಿಸ್ಕೋತೀರಿ ನೀವು ಬೇಡದವ್ರಿ. ಕೊಡು ದಯಮಾಡಿ ಎರಡೂ ಕಲಾ ತಂಡ ಕೇಳತ್ತೀನಿ. ನಡಕ್ ದಿಮ್ಮ ನಿಂದ್ರಿಸೋದು ದೊಡ್ಡ ಮಾತಲ್ಲ. ಸರಿ ಸರ್, ಸರಿ. ಅರ್ಥ ಆಯ್ತು? ಎದಕ್ಕೆ ನಿಮಗೆ ನಾವು ಗೌರವ, ನಮಗೆ ನೀವು ಗೌರವ ಅಷ್ಟೇ ಕೊಡ. ಅದನ್ನ ಹೇಳ್ತೀನಿ. ದಿಮ್ ಹೊಡೆದ ದೇವರಾಗ ಕರೆದ ತಕ್ಷಣ ನಾ ಘರ್ಷಣೆ ಮಾಡ್ರತ್ ಹೇಳ್ತೀನಿ. ಎರಡೂ ಕಲಾ ತಂಡ ಪಾಲಿಸವಲ್ರಿ. ಒಮ್ಮೆ ತರಬೇಶಿವಿ ಅಂತಂದ್ರೆ ನಿಮಗೆ ಶೋಭೆ ಅಲ್ಲ. ಮತ್ತೆ ಮೊದಲು ಹೇಳ್ತಾನೆ, ಮುಂದಿನ ಪಾಳದಿಂದ ಘರ್ಷಣೆ ಕೇಳಿ ಹಾಡ ಸ್ಟಾರ್ಟ್ ಮಾಡ್ತೀನಿ. ಗುರುಗಳ ಅಂದ್ರೆ ಗುರುಗಳ ಅವ್ರು. ನೀವು ಹಂಗ್ಯಾಕ್ ಮಾಡ್ತೀರಿ ಅಡು ಮೇಲೆ ಅವ್ರ? ಏತಮ್ಮ ಏನು ಪುಕ್ಕೋಟೆ ಬಂದ್ರಿ? ಘರ್ಷಣೆ ಕೇಳಬೇಕಾಗತ್ತೀಗ. ಬರ್ಲಪ್ಪ. ಹೌದಿಲ್ಲ? ಎಲ್ಲರೂ ಮನೆ ಕಟ್ಟಿವಿ. ಎಂತಾವ್ ಅಂತಾವ್ ಬಿಲ್ಡಿಂಗ್ ಮನಿ ಕಟ್ಟಾರ, ಹಂಚಿನ ಮನಿ ಕಟ್ಟಾರ, ದೊಡ್ಡ ದೊಡ್ಡ ಯಾರ್ಯಾರಿಗೆ ಎಷ್ಟೆಷ್ಟು ಅನುಕೂಲ ತಕ್ಕಂಗ ಸ್ಲಾಬ್ ಮನಿ ಕಟ್ಟಾರ, ಮನಿಗಳನ್ನ ಕಟ್ತೀವಿ. ಹೌದು. ಮನಿ ಕಟ್ಟಿದೀವಪ್ಪ ಅಂತಂದ್ರ ಅದು ಎಲ್ಲಾ ಕಡೆನೂ ಪ್ಯಾಕ್ ಮಾಡಕ್ ಬರಂಗಿಲ್ಲ ಅದನ್ನ. ಹಿಂದಿನ ಹಿರಿಯರು ಮ್ಯಾಲ್ಗಡೆ ಒಂದು ಬೆಳಕಿಂಡಿ ಅಂತ ಹೇಳಿ ಬಿಡ್ತಿದ್ರು. ಈಗಿನವ್ರು ಏನ್ ಬಿಡ್ತಾರ? ಈಗೆಲ್ಲ ಮ್ಯಾಲಿಂದ ಸ್ಲಾಪ್ ಹೋಗೋದಕ್ಕಿಂತ ಸಾಡಕ ಕಿಟಕಿ ಬಿಡ್ತಾರ. ಯಾಕೆ ಬಿಡ್ತಾರು? ಗಾಳಿ ಆಡ್ಲತ್ತಲಿ, ಒಳಗೆ ಬೆಳಕು ಬರಬೇಕು, ಒಳಗೆ ಗಾಳಿ ಬರಬೇಕು. ಹಿಂದಿನ ಹಿರಿಯರು ಬೆಳಕಿಂಡಿ ಬಿಡ್ತಿದ್ರು, ಈಗ ಕಿಟಕಿ ಬಿಡ್ತಿದ್ರು, ಎಲ್ಲ ಒಂದೇ ಅದು. ಈಗ ದೇವ್ರ ಗುಡಿಯಾಗ ಬಿಡ್ತಾರ. ಅವ್ರು ಬಿಡುದು ಗಾಳಿ ಬೆಳಕಿಗೆ ಬಿಡ್ತಿದ್ರು. ಈಗ ನೋಡ ಇಲ್ಲ ಮಾಪನ ಗುಡಿಯಾಗ ಸಾಡಕ್ ಒಂದು ಕಿಟಕಿ ಬಿಟ್ಟಾರ. ಏತಮ್ಮ, ನಾ ಹೇಳುದು ಮೊದಲು ದೈವಕ್ಕೆ ತಿಳಿಬೇಕು, ಆಮೇಲೆ ನೀ ನಗಿಸ್ಬೇಕು. ಬರ್ಲಪ್ಪ, ಘರ್ಷಣೆ ಮುಗಿಲಿ, ಆಮೇಲೆ ಮಾತಾಡ್ತೇನೆ ನಗಿಸಕ್ಕಿಂತ. ಈಗ ಬೆಳಕಿಂಡಿ ಎದಕ್ ಬಿಡ್ತಾರು? ಒಳಗೆ ಬೆಳಕ ಬಿಸಿಲ ಗಾಳಿ ಬರ್ಲತ್ತೇಳಿ ಬೆಳಕಿಂಡಿ ಬಿಟ್ಟಿರ್ತಾರು. ಬಹಳ ಸೂಕ್ಷ್ಮವಾಗಿ ನೋಡ್ರಿ, ಬಹಳ ಬೆಳಕಿಂಡಿ ಇರ್ತದ. ಎಲ್ಲಾ ಕಡೆ ಮನೆಯಾಗ ನೋಡಿದ್ರೆ ಧೂಳು ಕಾಣಂಗಿಲ್ಲ. ಆ ಬೆಳಕಿಂಡ್ಯಾಗ ಸೂರ್ಯನ ಬಿಸಿಲು ಚಂದಂಗ ಇತ್ತು ಅಂತಂದ್ರೆ ಬೆಳಕಿಂಡಿ ಸರತ್ ನಾವು ನೋಡಿದ್ರ ಬಹಳಷ್ಟು ಧೂಳಿನ ಕಣ ಹಾರೋದು ಕಾಣ್ತದ ಎಲ್ಲರಿಗೂ. ಹೌದಿಲ್ಲ? ಕಾಣ್ತದಿಲ್ಲ? ಹೌದಿಲ್ಲ? ಬೆಳಕಿಂಡಿ ಬಿಟ್ಟಾರು, ಬೆಳಕ ಗಾಳಿ ಬರಾಕ ಧೂಳು ಬರಾಕ ಏನಲ್ಲ. ಆ ಧೂಳ ಹೊರಗೆ ಎಲ್ಲೂ ಕಾಣಂಗಿಲ್ಲ, ಬೆಳಕಿಂಡ್ಯಾಗ ನೋಡಿದ್ರೆ ಅಷ್ಟೇ ಕಾಣ್ತತಿ. ಆ ಬೆಳಕಿಂಡ್ಯಾಗ ಕಾಣುವಂತ ಧೂಳಿನ ಕಣದ ಹೆಸರೇನು? ನೋಡಿ ಸೋಸಿ ನೋಡಿ ಉತ್ತರ ಕೊಡ್ಬೇಕಾಯ್ತು. ಮತ್ತೆ ಹೌದಿಲ್ಲ? ಸರಿಜೋಡಿ ಕೆಲವಂತರ ಹೇಳ್ತಿರ್ತಕ್ಕಂಥ ಭರವಸೆ ಐತೆ. ಯಥಾ ಪ್ರಕಾರ ಅವರು ಒಂದು ಘರ್ಷಣೆ ಕೇಳ್ಯಾರು. ಏನ್ ಕೇಳಿದ್ರು? ಏನ್ ಕೇಳ್ಯಾರ ಗೊತ್ತೇನ? ಈಗ ನೀ ಅಣ್ಣ ಇವ ತಮ್ಮ ಮಾತು ತಿಳ್ಕೊ. ಇಬ್ರು ಅಣ್ಣ ತಮ್ಮ ಜಗತ್ತಿಗೆ ಗೊತ್ತೈತಿ, ಜಗತ್ತಿಗೆ ಗೊತ್ತೈತಿ. ಆ ತಮ್ಮನಕ್ಕಿಂತ ನಿನಕ್ಕಿಂತ ಮೊದಲು ತಮ್ಮ ಆಗಿರ್ತಕ್ಕಂಥವ ಮದುವೆ ಮಾಡ್ಕೊಂಡಂದ್ರ ಅಣ್ಣನಕ್ಕಿಂತ ಮೊದಲು ತಮ್ಮನ ಮದುವೆ ಆತಂದ್ರ ಅವಾಗ ಯಾವ ಪಾಪ ತಡ್ತತಿ ಅಂತ ಕೇಳ್ಯಾರ. ನೋಡಿ ನನಗಿಂತ ಮೊದಲು ಮದುವೆ ಮಾಡ್ಕೊಂಡ್ಬಾರ್ದು ಕೂರ್ಸಾಲೆ. ಹೌದಿಲ್ಲ? ನಮಗೆ ಎಷ್ಟು ಸಿಕ್ಕದ ಅಷ್ಟು ಉತ್ತರ ಕೊಡು ನಾವು. ಸರಿಪ ಅಂತಂದ್ರ ಸರಿ ಅನ್ಲಿ, ತಪ್ಪೈತೆ ಅಂದ್ರೆ ತಪ್ಪೈತಿ ಹೇಳಿಲ್ಲ. ತಪ್ಪೈತಿ ಹೇಳಂಗಿಲ್ಲ, ಬಂದ ದೈವಕ್ಕೆ ಉತ್ತರ ಹೇಳ್ಬೇಕು ಅವ್ರು. ಹೇಳ್ತಾರಲ್ಲ ಕೇಳ್ಯಾರ ಹಂಗೆ ಬಿಟ್ಟಾರ ಅವ್ರ. ನಮಗ ವಿಷ್ಣು ಪುರಾಣ ಪೇಜ್ ನಂಬರ್ 269 ಅಣ್ಣ ಮದುವೆಯಾಗದೆ ತಾನೇ ಮೊದಲು ಮಾಡಿಕೊಂಡ ತಮ್ಮನಿಗೆ ಪರವೇ ತತ್ವ ಎಂಬ ಪಾಪ ದೊರೆಯುತ್ತದೆ ಬರುತ್ತದೆ. ಪರವೇ ತತ್ವ ಐತ್ರಿ ಬುಕ್, ವಿಷ್ಣು ಪುರಾಣ ಐತಿ. ಸ್ವಲ್ಪ ನಾವು ಪುನಃ ಸವಾಲ್ ತೆಗೆದು ಅದು ಇತ್ತು ಮಾತಾಡೋ ಟೈಮಿಂಗ್ ಬರ್ತಾನೆ ಬಿಟ್ಟು ಬಂದಾನೆ. ನಿಮ್ಮ ಬುಕ್ಕ ತಂದು ತೋರಿಸ್ತೀನಿ. ವಿಷ್ಣು ಪುರಾಣ ಪೇಜ್ ನಂಬರ್ 269.
ಓಕೆ ಸರ್ ಓಕೆ ಎಷ್ಟು ಪುರಾಣದ ಬರ್ಕೋರಿ ಈ ಮಾತು ಮುಗಿದು ಮಾತಾಡೋದು ಮುಗಿದ್ಕೊಂಡು ತಂದು ಕೊಟ್ಟು ಬಿಡ್ತೀನಿ. ಹಂಗ್ಯಾಕ್ ಮಾಡ್ತೀರಿ ನಮ್ಮ ಕಂಡ್ರ ಒಟ್ಟ ಸೇರಿಕೆ ಬರುವತ್ಲ ನಿಮಗ ಹೇ ತಮ್ಮ ಅವ್ರು ಹೇಳುದು ಬರೋಬರ್ ಐತಿ. ಅವ್ರ ಹಾದಿ ಒಳಗೆ ಹಾದಿ ಅಂದ್ರೆ ನಿನ್ಯಾಕ್ ತರಬ್ತಾರ ಅವರು? ಹಂಗಲ್ರಿ ಯಾವ್ದು ಅದ್ರಲ್ಲಿ ಹಾದಿ ಬೆನ್ನ ಐತಲ್ಲ ಎಲ್ಲಿ ಹಾಡಿಕೆ ಹೋಗ ಅಲ್ಲಿ ಇರತ್ತಾರ ಇವ್ರ ಎದಕ್ಕೆ ಇರ್ತಾರ ಅವರು? ಕಾಡಕ್ಕಿರುದಿಲ್ಲ. ಅವ್ರಿದ್ರ ನೀವು ಶಾಣ್ಯಾರ ಹಾಕಿರ, ಅವ್ರಿದ್ರ ನಿಮ್ಗೆ ಗುರುಬೋದ್ ಸಿಗ್ತೈತಿ. ಕರೆ ಇದ್ರಲ್ಲ ನೀವ್ ಏನೋ ತಿಳ್ಕೊಂಡರಿ ಸೋಮ ಅವ್ರ ಇದ್ರ ಅಂತ ಇಟ್ಟು ದೂರ ಬಂದಣ್ಣ ಇರ್ಲಿಕ್ಕ ಇಲ್ಲ ಕುಲ್ಬಾರ ಸುತ್ತ ಹಾಯ್ತೀನಿ ಹೆಂಗಿತ್ತಂದಿ ಇರ್ಲಿ ತಮ್ಮ. ಈ ಪಾಳೆ ಒಳಗೆ ಗಂಡ ಮಗ ಅಂದ್ರೆ ಶ್ರೇಷ್ಠ, ಗಂಡ ಮಗ ಅಂದ್ರೆ ಹೆಂಗೆ ಹೆಚ್ಚಿನವ ಅಂತಕ್ಕಂಥ ವಿಷಯಗಳ ಪ್ರಸ್ತಾವನೆ ಆಗಬೇಕು. ಆ ಕಡೆಯಿಂದ ಸುನ್ನಿ ಒಳಗ ಆದಿ ಒಳಗ ನಿರ್ಗುಣದೊಳಗ ನಿರಂಕಾರದೊಳಗ ನಮ್ಮಪ್ಪ ಯಾರಿದ್ರು ಅವರು ಏನೇನು ಪವಾಡ ಮಾಡ್ಕೊತ ಬಂದಾರೋ. ಸುಣ್ಣಿದಿಂದ ಹಿಡಿದು ಈ ಭೂಮಿ ತಯಾರಾಗಿ ಭೂಮಿ ಮ್ಯಾಲ ಇರುವಿ 84 ಲಕ್ಷ ಜೀವರಾಶಿ ತಯಾರಾಗಿ ಈ ಭೂಮಿ ಸಮ ಮಾಡಿ ಒಕ್ಕಲತನ ಮಾಡಿ ಏನು ಸದ್ಯ ಊಟ ಮಾಡಕತ್ತವಿ, ಅಲ್ಲಿಂದ ಹಿಡಿದು ಈ ಸದ್ಯ ಏನು ಉಣ್ಣಾಕತ್ತೀವಿ ನೋಡು, ಒಕ್ಕಲತನ ಅಂತಕ್ಕಂಥದ್ದೇನು ಹುಟ್ಟೇದಲ್ಲ, ಇಲ್ಲಿಗೆ ಹೊತ್ತೇರುತನ ಹಚ್ಚುದು ನಮ್ಮ ಕೆಲಸ. ಮತ್ತೆ ನೀವು ಸುಣ್ಣಿದೊಳಗೆ ನಾಮ ಇಟ್ಟರಿ, ಸುಣ್ಣಿದೊಳಗಿಂದ ಹಿಡ್ಕೊಂಡು ಬ್ರಹ್ಮಾಂಡ ತಯಾರು ಮಾಡಿಕೊಂಡು ಜೀವರಾಶಿಗಳಿಗೆ ಅನ್ನ ಹಾಕೊಂಡು ಈ ಒಕ್ಕಲತನ ಅಂತಕ್ಕಂಥದ್ದು ಹೆಂಗ್ ಹುಟ್ಟ್ಯದ, ಊರ್ ಹೆಂಗ್ ಹುಟ್ಟ್ಯಾವ, ನಗರ ಹೆಂಗ್ ಹುಟ್ಟ್ಯಾವ ಅಂತಕ್ಕಂಥದ್ದು ಹೇಳುವಂತ ಕರ್ತವ್ಯ ದೇವಿದಿಂದ ಹೇಳ್ಕೊತ ಬರೋದು ನಿಮ್ಮ ಕೆಲಸ. ಹೌದಿಲ್ಲ? ಈ ವಿಷಯಕ್ಕೆ ಮುರಿದು ಮಾತಾಡ್ತಾರಂತಕ್ಕಂಥ ಭರವಸೆನೂ ಐತಿ. ಹೌದಿಲ್ಲ? ನೋಡೋಣ ವಿಚಾರಗಳ. ಆದ್ರೆ ಈ ಪಾಳೆ ಒಳಗೆ ಗಂಡ ಮಗನೇ ಶ್ರೇಷ್ಠ ಅಂತಕ್ಕಂಥ ವಿಷಯಗಳನ್ನ ಪ್ರಸ್ತಾವನೆ ಆಗಬೇಕು. 18 ಪುರಾಣದೊಳಗೆ ಬಹಳಷ್ಟು ಮಾರ್ಮಿಕವಾಗಿ ಚಂದಂಗ ಬರ್ದಾರ. ಏನು ಬರ್ದಾರು? ಹಡ್ದಿರ್ತಕ್ಕಂಥ ತಾಯಿ ಹೇಳ್ತಾವ ಬ್ರಹ್ಮವೈವರ್ತ ಪುರಾಣದೊಳಗ, ನನ್ನನ್ನ ಹಡ್ದಿರ್ತಕ್ಕಂಥ ತಂದೆ ತಾಯಿಕ್ಕಿಂತ ಬಂಧು ಬಳಗದವ್ರಕ್ಕಿಂತ ಆಸ್ತಿ ಅಂತಸ್ತಿಕ್ಕಿಂತ ರೊಕ್ಕ ರೂಪಾಯಿಕ್ಕಿಂತ ಬೆಳ್ಳಿ ಬಂಗಾರಕ್ಕಿಂತ ಸರ್ವ ಆಶೀರ್ವಾದ ಒಡ ಹುಟ್ಟಿದ ಅಣ್ಣತಮ್ಮರಿಗಿಂತನೂ ಹೊಟ್ಟಿಲೆ ಹುಟ್ಟಿದಂತ ಗಂಡ ಮಗನ ಹೆಚ್ಚು ಅಂತ ಹೇಳಲ್ಲ. ಇವ್ರು ಸಣ್ಣ ಕಟ್ಟಿ ಇದೇ ಕಾರಣ ಇಟ್ಟುಕೊಂಡು ಮುಗಳಾಳ ಗ್ರಾಮವನ್ನು ಬಿಟ್ಟು ಈ ಗ್ರಾಮಕ್ಕೆ ನಾವು ಗಂಡು ಹೆಚ್ಚು ಮಾಡಿ ಹಾಡಕ್ ಬಂದೀವಿ. ಇವತ್ತು ನೀವು ಹೆಣ್ಣ ಮಗಳನ್ನು ಬೆಳೆಸ್ತೀನಿ ಅಂತ ಹೇಳಿರಲ್ಲ, ಯಾವ ಅಪ್ಪ ಆಸ್ತಿ ಅಂತಸ್ತಿಗಿಂತ ಬೆಳ್ಳಿ ಬಂಗಾರಕ್ಕಿಂತನೂ ಹೊಟ್ಟಿಲೆ ಹುಟ್ಟಿರ್ತಕ್ಕಂಥ ಹೆಣ್ಮಗಳು ಹೆಚ್ಚು ಅಂತ ಹೇಳೋಣ, ಅದನ್ನ ತೋಡಿಕೊಡ್ರಿ. ಹೌದಿಲ್ಲ? ಒಬ್ಬ ರಾಜ ಇದ್ದ, ಒಬ್ಬ ರಾಜನ ಮಗಳಿದ್ಲು. ಹಿಂಗಲ್ಲ, ಒಟ್ಟ ಮಾತಾಡಿದ್ರೆ ಇಡೀ ಗಂಡಿನ ಕುಲಕ್ಕೆ ಸಂಬಂಧ ಪಡಬೇಕು, ಇಡೀ ಹೆಣ್ಣಿನ ಕುಲಕ್ಕೆ ಸಂಬಂಧ ಪಡಬೇಕು. ಅಂತ ವಿಷಯಗಳ ಸಮರ್ಪಕವಾಗಿ ಇಲ್ಲಿ ಮಾತಾಡ್ಬೇಕು. ಹೌದಿಲ್ಲ? ಗಂಡ ಮಗನೇ ಹೆಚ್ಚು ಅಂತ ಹೇಳಲ್ಲ, ಅದಕ್ಕೆ ನಾ ಗಂಡ ಹೆಚ್ಚು ಮಾಡಿ ಹಾಡಕ್ ಬಂದೇನಿ. ಇದು ಮೊದಲನೇ ಮಾತು. ಇನ್ನು ಹೆಂಗಪ್ಪ ಅಂತ ಕೇಳಿದ್ರೆ ಲೋಕಾರೂಢಿ ಒಳಗೊಂದು ಮಾತೈತಿ. ಏನ್ರಿಪ್ಪ ಮಾತ? ಲೋಕಾರೂಢಿ ಒಳಗೆ ಏನು ಮಾತೈತಿ ಅಂತಂದ್ರ, 10 ಹೆಣ್ಣು ಹಡಿ ಬದಲ ಮುತ್ತಿನಂತದ ಒಂದೇ ಒಂದು ಗಂಡ ಮಗ ಹುಟ್ಟಬೇಕು ಹೊತ್ತು ಜನ ಮಾತಾಡ್ತಾರ. 10 ಹೆಣ್ಣು ಹಡಿ ಬದಲ ಮುತ್ತಿನಂತ ಒಂದೇ ಒಂದು ಗಂಡ ಹಡಿ ಅಂತ ಹೇಳ್ಯಾರ. ಹೌದಿಲ್ಲ? ಇಲ್ಲಿ ಹಡಿವಂತ ಅವ್ವಗಳುದಾರ, ಅಪ್ಪಗಳುದಾರ. ಹೆಣ್ಣು ಹಡೆಯವ್ರವ್ರೆ, ಗಂಡು ಹಡೆಯವ್ರವ್ರೆ. ಒಂದ್ ಹೆಣ್ಣು ಹುಟ್ಟಿತು ಸುಮ್ಮನೆ ಇರ್ತಾರು. ಎರಡನೇದು ಹೆಣ್ಣು ಹತ್ತಂತಂದ್ರ ಗಂಟು ಬಿತ್ತು ಬಾಳೆಕ ಹೆಚ್ಚು ಅಡಗಲಿ ಅಂತಾರ. ಮೂರನೇದು ಹೆಣ್ಣು ಹತ್ತಂತಂದ್ರ ಓದ್ತವ್ರ ಮನೆ ಬಿಟ್ಟು ಬರೋಗತ್ತಾರ. ಹೆಂಗಂತಾರು? ಅದಕ್ಕೆ ತಮ್ಮ ಒಂದನೇದು ಹೆಣ್ಣಾಯ್ತು, ಎರಡನೇದು ಹೆಣ್ಣಾಯ್ತು, ಮೂರನೇದು ಹೆಣ್ಣ ಹುಟ್ಟಿತಪ್ಪ ಅಂತಂದ್ರ ಬಹಳ ಬೇಜಾರು ಮಾಡ್ಕೊತಾರ ಹರಿದಿರ್ತಕ್ಕಂಥ ತಾಯಿಗಳು. ಹೌದಿಲ್ಲ? ಅದೇ ಮುತ್ತಿನಂತದ ಒಬ್ಬೇ ಒಬ್ಬ ಗಂಡ ಮಗ ಹುಟ್ಟಿದಪ್ಪ ಅಂತಂದ್ರೆ 18 ಪುರಾಣದೊಳಗ ಒಂದು ಮಾತು ಹೇಳ್ಯಾರು. ಮತ್ತೇನ್ ಹೇಳಿದ್ರು? 10 ಹಡಿ ಬದಲ ಮುತ್ತಿನಂತದ ಒಂದು ಗಂಡ ಮಗ ಹುಟ್ಟಿತ್ತಂದ್ರ ಗಂಡ ಮಗ ಹುಟ್ಟುವುದರಿಂದ ಹರಿದಿರ್ತಕ್ಕಂಥ ತಂದೆ ತಾಯಿ ಜನ್ಮಕ್ಕೆ ಮುಕ್ತಿ ಐತಿ ಅಂತ ಹೇಳಿ ಬರ್ದಾರು. ಮಾನವ ಜನ್ಮಕ್ಕೆ ಬಂದು ಎಲ್ಲರಿಗೂ, ನಿಮಗೂ ನಮಗೂ ಎಲ್ಲರಿಗೂ ಮುಕ್ತಿ ಬೇಕಾಗೈತಿ. ಮುಕ್ತಿ ಸಿಗಬೇಕಾದ್ರೆ ಗಂಡ ಮಗನ ಹಡಿಬೇಕಾಗೈತಿ. ಇದು 18 ಪುರಾಣ ಮಾತ್ರ. ಸರಿಜೋಡಿ ಕಲಾವಂತರನ್ನ ಕೇಳಬೇಕು. ಏನಂತ? ಹೆಣ್ಣು ಮಗಳು ಹುಟ್ಟುದ್ರಿಂದ ಯಾರಿಗೆ ಮುಕ್ತಿ ಸಿಕ್ಕತಿ, ಯಾರಿಗೆ ಲಾಭ ಆಗೈತಿ, ಯಾರಿಗೆ ಸುಖ ಆಗೈತಿ. ಗಂಡ ಮಗ ಹುಟ್ಟುದ್ರಿಂದ ತಂದೆ ತಾಯಿಗೆ ಸುಖ ಐತಿ, ತಂದೆ ತಾಯಿಗೆ ಲಾಭ ಆಗೈತಿ, ತಂದೆ ತಾಯಿಗೆ ಮುಕ್ತಿ ಸಿಕ್ಕತಿ. ನಮ್ ಕಡೆ ಒಂದು ಪ್ರಶ್ನೆ ಐತೆ. ನಿಂದೇನ? ಮತ್ತೆ ಗಂಡ ಹಡಿ ಅಂದ್ರೆ ಮತ್ತೆ ಯಾಕೆ ಕೂದಿದ್ದಾರೆ ಶಾಪುರ್ ಲಕ್ಕವ್ ದಿಂಬ ಆಡ್ತಾಳ, ಆಕೆ ಹೆಂಗ್ ಹಡ್ದಾರಿ? ಮತ್ತೆಂತ ಹೊಡಿಬೇಕು? ಆಕೆ ಕೂದಲ್ ನೋಡ, ಆಕೆ ತಲೆ ನೋಡಕ್ಕೆ ಹೆಂಗೈತಿ. ನಮ್ಮ ಊರಾಗ ದೇವ್ರಗುಡಿ ಸಿಮಿ ಕಲ್ಲಾಗೈತಿ. ಸಿಮಿ ಕಲ್ಲ ಇರ್ಲ, ಅದೇ ಕಲ್ಲ ಚಲೋ ತಗೋ ಇರ್ಲಿ. ಯಾಕಪ್ಪ ಅಂತಂದ್ರೆ ಗಂಡ ಮಗ ಅಂದ್ರೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಹೌದಿಲ್ಲ? ಗಂಡ ಮಗನಿಂದ ಶುದ್ಧಾರ ಆಗ್ತದೆ. ಗಂಡ ಅಂದ್ರೆ ಬಹಳ ಹೆಚ್ಚಿನ ಐತಿ
ಅಂತಕ್ಕಂಥ ವಾದ ಈ ಪಾಳದೊಳಗಿನ ವಾದ. ಇನ್ನ ಈ ಕಡೆ ಸುನ್ನಿದೊಳಗೆ ಹೆಂಗಪ್ಪ ಅಂತ ಕೇಳಿದ್ರ ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಗ್ರಹ ಇಲ್ಲ, ನಕ್ಷತ್ರ ಇಲ್ಲ, ಮುತ್ತು ಮಾಣಿಕ್ಯಗಳಿಲ್ಲ, ಗೈರಿಕಾದಿ ದಾತಿಗಳಿಲ್ಲ, ಸರ್ವ ಎಲ್ಲ ಶೂನ್ಯಾಗೈತಿ. ಅಂತ ಒಂದು ಶೂನ್ಯದೊಳಗೆ ನನ್ನಪ್ಪ ಏಕಾಂಗಿಯಾಗಿರ್ತಕ್ಕಂಥ ಈಶ್ವರ ಒಬ್ಬನೇದಾನು. ಏಕಾಂಗಿಯಾಗಿ ಈಶ್ವರ ಒಬ್ಬನೇದಾನ. ಅದೇ ಈಶ್ವರನ ಬಲಭುಜದಿಂದ ಬ್ರಹ್ಮ ಹುಟ್ಟ್ಯಾನ, ಎಡಭುಜದಿಂದ ವಿಷ್ಣು ಹುಟ್ಟ್ಯಾನ, ಹೃದಯದಿಂದ ರುದ್ರ ಹುಟ್ಟ್ಯಾನ. ಗಂಡಿಗೆ ಗಂಡ 3 ಮಂದಿ ಮಕ್ಕಳು ತಯಾರಾದ್ರು. ಒಟ್ಟು ಹೆಣ್ಣಿಂದು ಸಂಪರ್ಕ ಬೇಡ. ಇಲ್ಲಿ 3 ಮಂದಿ ಹುಟ್ಟಿ ಬಂದಾರು. ಇನ್ನು 3 ಮಂದಿ ಮಾಡ್ತಕ್ಕಂಥ ಕೆಲಸ ಏನ? ಬ್ರಹ್ಮ ಏನು ಮಾಡ್ತಾನ, ವಿಷ್ಣು ಏನು ಮಾಡ್ತಾನ, ರುದ್ರ ಏನು ಮಾಡ್ತಾನ? ಮುಂದಿನ ಪಾಳಕ್ಕೆ ಪದ್ಯಗಳ ಮೂಲಕ, ಚಾಲಗಳ ಮೂಲಕ ಇತಿಹಾಸಗಳನ್ನು ಹಾಡುದದ. ಈ ಜಗತ್ತು ಹೆಂಗ ಸೃಷ್ಟಿಯಾಗ್ಯದ, ಈ ಬ್ರಹ್ಮಾಂಡ ಹೆಂಗ ತಯಾರಾಗ್ಯದ, ಈ ಬ್ರಹ್ಮಾಂಡ ಮೇಲೆ ಇರುವಿ 84 ಲಕ್ಷ ಜೀವರಾಶಿ ಹೆಂಗ ಹುಟ್ಟ್ಯಾವ, ಹೌದಿಲ್ಲ? ಈ ಗಂಡ ಮಗನ ಜೋಡಿ ಹೆಣ್ಣು ಮಗಳನ್ನ ತಂದು ಬಿಟ್ರಪ್ಪ ಅಂತಂದ್ರ 4 ಮಂದಿ ಹಿರಿಯರು ಕೂಡಿ ಮದುವೆ ಮಾಡಿದ್ರಪ್ಪ ಅಂತಂದ್ರ ಅವೇ 2 ಗಂಡ ಹೆಂಡತಿ ಹಾಕವು. ಹೌದಿಲ್ಲ? ಗಂಡ ಹೆಚ್ಚು ಹೆಂಡತಿ ಹೆಚ್ಚು. ಗಂಡನಿಂದ ಹೆಂಡತಿಗೆ ಮುಕ್ತಿ ಸಿಕ್ಕತ್ತೋ, ಹೆಂಡತಿಯಿಂದ ಗಂಡಗೆ ಮುಕ್ತಿ ಸಿಕ್ಕತ್ತೋ? ಹೌದಿಲ್ಲ? ಈಗ ಗಂಡ ಮಗ ಹುಟ್ಟುದ್ರಿಂದ ತಂದೆ ತಾಯಿ ಜನ್ಮಕ್ಕೆ ಮುಕ್ತಿ ಸಿಕ್ಕತ್ತ ಹೇಳೇನ, ಹೆಣ್ಣು ಮಗಳು ಹುಟ್ಟಿದ್ರಿಂದ ಯಾರ ಜನ್ಮಕ್ಕೆ ಮುಕ್ತಿ ಸಿಕ್ಕತ್ತ ಹೇಳ್ಬೇಕ. ಇನ್ನು ಮುಂದಿನ ಪಾಳದೊಳಗ ಗಂಡ ಮಾಡ್ಕೊಂಡಿರ್ತಕ್ಕಂಥ ಗಂಡನಿಂದ ಹೆಂಡತಿಗೆ ಏನು ಲಾಭ ಆಗೈತಿ, ಯಾವ ಮುಖ್ಯ ಸಿಕ್ಕದ, ಎಂತ ಸೌಭಾಗ್ಯ ಸಿಕ್ಕದ, ಹೌದಿಲ್ಲ? ಅಂತಕ್ಕಂಥ ವಿಚಾರಗಳನ್ನ ಹಾಡಿನ ಮೂಲಕ, ಚಾಲ ಮೂಲಕ, ಮಾತಿನ ಮೂಲಕ ಹೇಳೋದೈತೆ, ಹೌದಿಲ್ಲ? ಬಹಳಷ್ಟು ವಿಷಯಗಳನ್ನ ಒಮ್ಮೆಲೆ ಮಾತಾಡಕತ್ತೀವಪ್ಪ ಅಂತಂದ್ರೆ ದೈವಿಕ ವಜ್ಜಾಗ್ತೀವಿ. ಯಾಕಪ್ಪ ಅಂತಂದ್ರೆ ಸಮಯನೂ ಬಾಳ ಹೋಗ್ಯದ. ಇನ್ನು ಮುಂದಿನ ಪಾಳ್ಯಕ್ಕೆ ಗಂಡ ಎತ್ತಿ ವಿಚಾರ ಇಟ್ಟುಕೊಂಡಿಪ್ಪ ಅಂತಂದ್ರೆ ಅಜ್ಜ ಈಗ ಹೋಗಿದ್ದು ಮುಟ್ಟಂಗಿಲ್ಲ, ಹೌದಿಲ್ಲ? ಇದೇ ಪಾಳ್ಯ ಒಳಗೆ ಗಂಡಂದು ಸ್ವಲ್ಪ ವಿಷಯ ಮಾತಾಡಿಬಿಡೋಣ, ಹೌದಿಲ್ಲ? ಯಾಕಪ್ಪ ಅಂತಂದ್ರ ಮಾಡ್ಕೊಂಡಿರ್ತಕ್ಕಂಥ ಗಂಡ ಅಂದ್ರೆ ಬಹಳ ಶ್ರೇಷ್ಠ. ಓಕೆ ಸರ್, ಯಥಾ ಪ್ರಕಾರ ಗಂಡಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವನ್ನು ಇಟ್ಕೊಂಡು ಒಂದು ಚಾಲು ಶುರು ಮಾಡೋಣ. ಅದೇ ಚಾಲದೊಳಗೆ ಗಂಡ ಹೆಂಗ ಹೆಚ್ಚಿನವ ಅಂತಕ್ಕಂಥ ವಿಷಯವನ್ನ ಪ್ರಸ್ತಾವನೆ ಮಾಡಿ ಸರಿ ಜೋಡಿ ಕೆಲವೊಂದರಿಗೆ ಚಾನ್ಸ್ ಕೊಡೋಣ. ಈ ಪಾಳೆ ಮುಗಿದ್ರೊಳಗ ಪ್ರಶ್ನೆ ಚೀಟಿ ತಗೊಂಡು ಬಂದ್ರಪ್ಪ ಅಂತಂದ್ರೆ ಅದನ್ನು ನಮ್ಮ ಗುರುಗಳ ಕಡೆ ಒಪ್ಪಿಸೋಣ.